ನಮ್ಮ ಜನಗಳಿಗೆ ನೀಟಾಗಿ ಅರ್ಥ ಮಾಡಿಸ್ತೀನಿ. ಕೇವಲ ಒಂದು 10 ಸೆಕೆಂಡ್ ಟೈಮ್ ಕೊಟ್ಟು ಈ ವಿಡಿಯೋ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಆ ರೋಡು, ಅದೇ ಬೆಂಗಳೂರು ತುಮಕೂರು ಎಕ್ಸ್ಪ್ರೆಸ್ ಹೈವೇ, ಅದೇ ಮಾಕ್ಲಿ. ಅಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ನಮ್ಮ ಲೇಔಟ್ ಲೊಕೇಟ್ ಆಗಿರೋದು. ಇಲ್ಲಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ನಿಮಗೆ ಬಿಲ್ಡಿಂಗ್ಗಳು, ಸೈಟ್ಗಳೇ ಇಲ್ಲ. ಇಲ್ಲಿ ಮಾತ್ರ ಸೈಟ್ ಇರೋದು. ಲೊಕೇಶನ್ ಯಾವುದಂತ ಗೊತ್ತಾಗಬೇಕಾ? ಕಮೆಂಟ್ ಬಾಕ್ಸಲ್ಲಿ ಲೊಕೇಶನ್ ಅಂತ ಹಾಕಿ, ನಾನೇ ಪರ್ಸ್ನಲ್ ಆಗಿ ನಿಮಗೆ ರಿಪ್ಲೈ ಮಾಡ್ತೀನಿ. ನಾನು ಆಗಲೇ ತಿಳಿಸಿದ್ನಲ್ಲ, ಅದೇ ಮಾಕ್ಲಿ. ಅಲ್ಲಿಂದ ಸ್ಟ್ರೈಟ್ ಹೋದ್ರೆ ಅಲ್ಲಿ ವೈಟ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದೇ ನೆಲಮಂಗಲ ಟೋಲು. ನಮ್ಮ ಕರ್ನಾಟಕದಲ್ಲಿ ಏನಿಲ್ಲ ಅಂದರೂ 18 ಇಂದ 20 ಡಿಸ್ಟ್ರಿಕ್ಟ್ ಹೋಗೋ ರೋಡು ಅದೇನೆ. ಯಾರ್ಯಾರಿಗೆಲ್ಲ ಅಷ್ಟು ಡಿಸ್ಟ್ರಿಕ್ಟ್ಗಳಿಗೆ ಹೆಲ್ಪ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಹಳ್ಳಿ ಟಿವಿ ವೀಕ್ಷಕರಿಗೆ ನಮಸ್ಕಾರ, ನಾನು ನಿಮ್ಮ ರಕ್ಷಿತಾ. ನಾನಿವತ್ತು ದೀಪಶ್ರೀ ಎನ್ಕ್ಲೇವ್ ಕಡೆಯಿಂದ ಮಾತಾಡ್ತಿದ್ದೀನಿ. ನಮ್ಮ ದೀಪಶ್ರೀ ಎನ್ಕ್ಲೇವ್ ಕಂಪನಿಯವರು ಇಷ್ಟು ವರ್ಷ ನೆಲಮಂಗಲ ಸುತ್ತಮುತ್ತ ಸುಮಾರು ಪ್ರಾಜೆಕ್ಟ್ಗಳನ್ನ ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಿದ್ದಾರೆ. ಆದರೆ ಇವತ್ತು ಇವರು ಮಾದವರ ಮೆಟ್ರೋ ಸ್ಟೇಷನ್ ಹತ್ರದಲ್ಲೇ ಒಂದು ದೊಡ್ಡ ಪ್ರಾಜೆಕ್ಟ್ನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಸರ್, ಇನ್ನು ನಮ್ಮ ಲೇಔಟ್ ಅಮ್ಯುನಿಟೀಸ್ ನೋಡೋದಾದ್ರೆ 24/7 ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ ಸಪ್ಲೈ, ಸೀವೇಜ್ ಸಿಸ್ಟಮ್, ಡ್ರೈನೇಜ್ ಸಿಸ್ಟಮ್ ಎಲ್ಲ ಕೂಡ ರೆಡಿ ಆಗಿದೆ. ಇನ್ನು ನಮ್ಮ ಲೇಔಟ್ ಸ್ವಂತ ಬೋರ್ವೆಲ್ ಕೂಡ ರೆಡಿ ಆಗಿದೆ ಸರ್. ಹಾಗೆ ನೀವು ನೋಡ್ತಿರ್ಬೋದು 30 ಫೀಟ್ ಟಾರ್ ರೋಡ್ ಕೂಡ ರೆಡಿ ಆಗ್ತಿದೆ. ಇನ್ನು ಸ್ಟ್ರೀಟ್ ಲೈಟ್ಸು, ಹಾಗೆ ಸೈಟ್ ಮಾರ್ಕಿಂಗು, ಇನ್ನು ಪ್ರತಿಯೊಂದು ಕೂಡ ಬೇಸಿಕ್ ಅಮ್ಯುನಿಟೀಸ್ ನಾವು ನಿಮಗೆ ಕೊಡ್ತಾ ಇದೀವಿ ಸರ್. ಇನ್ನು ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಲೇಔಟ್ ಬಂದ್ಬಿಟ್ಟು ಪ್ರೈಮ್ ಏರಿಯಾದಲ್ಲಿದೆ. ನೀವು ನೋಡ್ತಿರ್ಬೋದು ನನ್ನ ಸುತ್ತಮುತ್ತ ಸಾಕಷ್ಟು ಬಿಲ್ಡಿಂಗ್ಸ್ಗಳು ಆಲ್ರೆಡಿ ಬಿಲ್ಡ್ ಆಗಿದೆ. ಇಲ್ಲಿ ಪ್ರೊಫೆಷನಲ್ ಬಿಲ್ಡಿಂಗ್ಸ್ಗಳೇ ಆಲ್ರೆಡಿ ಬಿಲ್ಡ್ ಆಗಿರೋದು ಸರ್. ಸೊ ಇನ್ನು ಸುತ್ತಮುತ್ತ ಮನೆಗಳು ಕಟ್ಕೊಂಡು ವಾಸ ಕೂಡ ಮಾಡ್ತಿದ್ದಾರೆ. ಹಾಗೆ ನೀವು ನೋಡ್ತಿರ್ಬೋದು ಅಲ್ಲಿ ನಿಮಗೆ ರೋಡ್ ಕಾಣಿಸ್ತಿದೆಯಲ್ಲ, ಅದೇ ನಿಮಗೆ ತುಮಕೂರು ಬೆಂಗಳೂರು ಹೈವೇ. ಸೊ ಆ ರೋಡಲ್ಲಿ ಗಾಡಿ ಓಡಾಡ್ತಿರೋದೇ ನಿಮಗೆ ಮಾಕ್ಲಿ ಟು ದಾಸನಪುರ ರೋಡ್ ಅಂತಲೇ ಹೇಳ್ಬೋದು. ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮ್ಮ ಲೇಔಟ್ಗೆ ರೀಚ್ ಆಗ್ತೀರಾ. ಹಾಗೆ ವಿಶೇಷವಾಗಿ ನಿಮಗೆ ಗೋಲ್ಡನ್ ಫಾರ್ಮ್ ರೆಸಾರ್ಟು, ಆಲೂರು ಕ್ರಿಕೆಟ್ ಸ್ಟೇಡಿಯಮ್ಮು, ಹಾಗೆ BGS ಹಾಸ್ಪಿಟಲ್ ಮತ್ತು ಕಾಲೇಜು, ಇನ್ನು ಸಾಕಷ್ಟು ಪ್ಲೇಸಸ್ಗಳು ನಮ್ಮ ಲೇಔಟ್ ಸುತ್ತಮುತ್ತ ಇದೆ ಸರ್. ಇನ್ನೂ ನಮ್ಮ ಜನಗಳಿಗೆ ನೀಟಾಗಿ ಅರ್ಥ ಮಾಡಿಸ್ಬೇಕು ಅಂದರೆ ನಿಮಗೆ ಲೈವ್ ಲೊಕೇಶನ್ಸೇ ತೋರಿಸ್ತೀನಿ ನಮ್ಮ ಲೇಔಟ್ ಸುತ್ತಮುತ್ತ ಇರೋದು. ಸರ್, ಅಲ್ಲಿ ಕಾಣಿಸ್ತಿದೆಯಲ್ಲ ಮೆಶ್ಶು, ಸೊ ಅದೇ ನಮ್ಮ ಆಲೂರು ಕ್ರಿಕೆಟ್ ಸ್ಟೇಡಿಯಮ್ಮು. ಈ ಕಡೆ ನೋಡ್ತಿದ್ದೀರಲ್ಲ ಮಾರ್ಕು, ಅದೇ ಗೋಲ್ಡನ್ ಫಾರ್ಮ್ ರೆಸಾರ್ಟು. ಇನ್ನೂ ಹೆಚ್ಚು ತೋರಿಸ್ಬೇಕಂದ್ರೆ ಇಲ್ಲಿ ನೋಡಿ ಟಾಟಾ ಅಪಾರ್ಟ್ಮೆಂಟ್ಸು, ಹಾಗೆ APMC ಯಾರ್ಡು ಪಕ್ಕನೇ ಇದೆ. ಜೊತೆಗೆ ಈ ಕಡೆ ನೋಡಿ BGS ಕಾಲೇಜ್ ಹಾಗೆ ಹಾಸ್ಪಿಟಲ್ಲು. ಇನ್ನು ಆ ರೋಡ್ ಕಾಣಿಸ್ತಿದೆಯಲ್ಲ ಜನಗಳು ಓಡಾಡ್ತಿರೋದು, ಅದೇ ನಿಮಗೆ ತುಮಕೂರು ಬೆಂಗಳೂರು ಹೈವೇ, ಮಾಕಳಿ ದಾಸನಪುರ ಹೈವೇ ಅಂತಲೂ ಕೂಡ ಕರೀತಾರೆ. ಜಸ್ಟ್ 1 ಕಿಲೋಮೀಟರ್ ಸರ್ ಅಷ್ಟೇ ಅಲ್ಲಿಂದ ನಮ್ಮ ಲೇಔಟ್ಗೆ ರೀಚ್ ಆಗೋಕ್ಕೆ. ಸರ್, ನಮ್ಮ ಲೇಔಟ್ ಬಂದುಬಿಟ್ಟು ಟೋಟಲ್ ಆಗಿ 10 ಎಕರೆ ನಿರ್ಮಾಣ ಆಗಿರೋದು. ಹಾಗೆ ನಿಮಗೆ 70 ಸೈಟ್ಸ್ಗಳಿದೆ. ಈಗ ಆಲ್ರೆಡಿ 20 ಸೈಟ್ಸ್ ಬುಕ್ಔಟ್ ಆಗಿರೋದ್ರಿಂದ ನಿಮಗೆ ಕೇವಲ 50 ಸೈಟ್ಸ್ಗಳು ಮಾತ್ರ ಉಳಿದಿದೆ. ಇನ್ನು ಡೈಮೆನ್ಷನ್ಸ್ ಬಗ್ಗೆ ಫೇಸಸ್ ಮತ್ತೆ ಹೇಳಬೇಕಂತಂದರೆ ನಿಮಗೆ 30, 40, 30, 50 ಡೈಮೆನ್ಷನ್ಸ್ ಅವೈಲಬಲ್ ಇದೆ. ಹಾಗೆ ಎಲ್ಲ ಫೇಸಸ್ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಎಲ್ಲ ಫೇಸಸ್ ಅಲ್ಲೂ ಕೂಡ ಅವೈಲಬಲ್ ಇದೆ. ಇನ್ನು ಡಾಕ್ಯುಮೆಂಟೇಶನ್ ವಿಚಾರಕ್ಕೆ ಬಂದ್ರೆ ನಮ್ಮ ಲೇಔಟ್ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗೂ ಕೂಡ ಈ ಖಾತಾ ಆಗಿದೆ. ಇನ್ನು ಯಾರ್ಯಾರಿಗೆಲ್ಲ ಪ್ರೈಸ್ ತಿಳ್ಕೋಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೈಸ್ ಅಂತ ಕಮೆಂಟ್ ಮಾಡಿ, ನಿಮಗೆ ಪರ್ಸನಲ್ ಆಗಿ ಎಷ್ಟು ಪ್ರೈಸ್ ಅಂತ ನಾವು ತಿಳಿಸ್ತೀವಿ. ಹಾಗೆ ನಮ್ಮ ಕಂಪ್ನಿ ಕಡೆಯಿಂದ ನಿಮಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಿರೋದ್ರಿಂದ ಆದಷ್ಟು ಫ್ಯಾಮಿಲಿ ಜೊತೆ ನಮ್ಮ ಲೇಔಟ್ನ ವಿಸಿಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಸೈಟ್ ಇಷ್ಟ ಆದಲ್ಲಿ ನಿಮಗೆ ನಮ್ಮ ಕಂಪ್ನಿ ಕಡೆಯಿಂದ ನಿಮಗೆ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ನ ಕೊಡ್ತೀವಿ. ನಿಮ್ಗೆ ಗೊತ್ತಿರೋ ಒಂದಲ್ಲ ಇಬ್ಬರಲ್ಲ ಎಲ್ಲ ಲಾಯರ್ಸ್ಗೂ ತೋರಿಸಿ ನಿಮ್ಗೆ ಏನಾದರೂ ಓಕೆ ಆದಲ್ಲಿ ನೆಕ್ಸ್ಟ್ ಪ್ರೊಸೀಜರ್ಗೆ ಮೂವ್ ಆನ್ ಆಗ್ಬೋದು ಸರ್. ಈ ಲೇಔಟ್ ಕನೆಕ್ಟಿವಿಟಿ ಬಗ್ಗೆ ಹೇಳಬೇಕಂದ್ರೆ ನೀವೇನಾದರೂ ಬೆಂಗಳೂರಿಂದ ಬರ್ತಾ ಇದ್ದೀರಾ ಅಂದರೆ ಮಾದವರ ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಂಡ್ರೆ ಸಾಕು ಸರ್. ಒಂಚೂರು ಮುಂದೆ ಬಂದರೆ ನಿಮಗೆ ಹಿಮಾಲಯ ಡ್ರಗ್ ಹೌಸ್ ಸಿಗುತ್ತೆ. ಅದ್ರ ಆಪೋಸಿಟ್ ರೋಡಲ್ಲಿ ಜಸ್ಟ್ ಒಂದು 2 ರಿಂದ 3 ನಿಮಿಷಕ್ಕೆ ನಮ್ಮ ಲೇಔಟ್ ಸಿಗುತ್ತೆ. ಹಾಗೆ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಇದೆಯಲ್ಲ, ನೀವೇನಾದರೂ ಓನ್ ವೆಹಿಕಲ್ ಬರ್ತೀರಾ ಅಂತ ಅಂದರೆ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಹಿಂದೆನೇ ಲೊಕೇಟ್ ಆಗಿದೆ ನಮ್ಮ ಲೇಔಟು. ಹಾಗೆ BMTC ಬಸ್ಸು ಕೂಡ ಬರುತ್ತೆ, ಅದರಲ್ಲೂ ಕೂಡ ನೀವು ಆರಾಮಾಗಿ ಬರ್ಬೋದು. ನೀವೇನಾದರೂ ನಮ್ಮ ಲೇಔಟ್ಗೆ ವಿಸಿಟ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಮ ಮನೆ ಹತ್ರಕ್ಕೇನೆ ನಮ್ಮ ಕಂಪ್ನಿ ಕಡೆಯಿಂದ ಕ್ಯಾಬ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತೀವಿ. ಆದಷ್ಟು ಫ್ಯಾಮಿಲಿ ಜೊತೆ ನಮ್ಮ ಲೇಔಟ್ನ ವಿಸಿಟ್ ಮಾಡಿ.